ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿಯಂತರ. ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. 2026ರಲ್ಲಿ ಇದೇ ಮೊದಲನೇ ಟ್ರಿಪ್ ನಂದು. ಅದು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಶೃಂಗೇರಿ, ಹೊರನಾಡು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂಗಳೂರು ಹೋಗೋ ಪ್ಲಾನ್ ಇದೆ. ಟೋಟಲ್ 3 ದಿನದ ಟ್ರಿಪ್. 2 ವರ್ಷದ ಹಿಂದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಟ್ರಿಪ್ ಹೋಗಿದ್ದೆ ಶೃಂಗೇರಿಗೆ. 2 ವರ್ಷ ಆದಮೇಲೆ ನಾನು ಮತ್ತೆ ಶೃಂಗೇರಿ ಕಡೆ ಹೋಗ್ತಾ ಇದ್ದೀನಿ. ಈಗ ಟೈಮ್ 8:30 ಆಗಿದೆ. ನಮ್ಮ ಪ್ರಯಾಣ ಶುರು ಮಾಡಿದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ನಿಮಗೆ ಶೃಂಗೇರಿಯಲ್ಲಿ ಸಿಗ್ತೀನಿ. ಟೈಮ್ 11:30 ಆಗಿದೆ. ಶೃಂಗೇರಿ ದೇವಸ್ಥಾನದ ಹತ್ರ ಇದ್ದೀನಿ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಶಾರದಾ ಪೀಠ ಶೃಂಗೇರಿ ಅಂತ ಬೋರ್ಡ್ ನೀವು ನೋಡ್ಬೋದು. ಇದೇ ದೇವಸ್ಥಾನದ ರಾಜಗೋಪುರ. ದೇವಸ್ಥಾನದ ಟೈಮಿಂಗು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ಅದಲ್ಲದೆ ನಿಮಗೆ 12:15 2:30ವರೆಗೂ ಅನ್ನಪ್ರಸಾದನೂ ಇರುತ್ತೆ. ರಾತ್ರಿ 7:30ಇಂದ 8:30ವರೆಗೂ ಅನ್ನಪ್ರಸಾದ ಇರುತ್ತೆ. ರಾಜಗೋಪುರದಿಂದ ಒಳಗೆ ಬರ್ತಾ ಇದ್ದಂಗೆ ನಿಮ್ಗೆ ಎದುರಿಗೆ ವಿದ್ಯಾಶಂಕರ ಮಂದಿರ ಕಾಣಿಸುತ್ತೆ. ಅದಲ್ಲದೆ ಬಲಬದಿಗೆ ದೇವಸ್ಥಾನದ ಆಡಳಿತ ಕಚೇರಿಗಳಿದಾವೆ. ಎಡಬದಿಯಲ್ಲಿ ಶ್ರೀ ಭಾರತೀ ತೀರ್ಥ ಸಭಾಭವನ ಕಾಣಿಸುತ್ತೆ. ಇದ್ರ ಪಕ್ಕದಲ್ಲೇ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಇದೆ. ಇಲ್ಲಿ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಅಕ್ಕಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅದಲ್ಲದೆ ಮಠದ 2 ಆನೆಗಳನ್ನು ನೀವು ನೋಡ್ಬೋದು. ಇವು ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ದೇವಸ್ಥಾನದ ಹತ್ರ ಬರ್ತವೆ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಆನೆಗೆ ದುಡ್ಡು ಕೊಟ್ಟು ಅದ್ರ ಹತ್ರ ಆಶೀರ್ವಾದನೂ ಪಡಿತಾರೆ. ಈ ಮಂಟಪದ ಎದುರಲ್ಲೇ ನಿಮಗೆ ಶಾರದಾ ದೇವಿ ದೇವಸ್ಥಾನ ಕಾಣಿಸುತ್ತೆ. ದೇವಸ್ಥಾನದೊಳಗೆ ವಿಡಿಯೋ ಮತ್ತು ಫೋಟೋ ತಗೊಳಕ್ಕೆ ಅವಕಾಶ ಇರಲ್ಲ. ಸೊ ಹಾಗಾಗಿ ನಾನು ಹೊರಗಿಂದನೇ ವಿಡಿಯೋ ತೋರಿಸ್ತಾ ಇದ್ದೀನಿ. ಶಾರದಾ ದೇವಿ ದರ್ಶನ ಮುಗಿಸಿ ನೀವು ಹೊರಗೆ ಬಂದ ತಕ್ಷಣ ನಿಮಗೆ ಕಾಣಿಸದೆ ಆದಿಶಂಕರ ದೇವಸ್ಥಾನ. ಮತ್ತು ಅದರ ಪಕ್ಕದಲ್ಲೇ ನಿಮಗೆ ತೋರಣ ಗಣಪತಿ ದೇವಸ್ಥಾನನೂ ಇದೆ. ಶಾರದಾ ದೇವಿ ದೇವಸ್ಥಾನದ ಎಡಭಾಗದಲ್ಲಿ ನಿಮಗೆ ವಿದ್ಯಾಶಂಕರ ಮಂದಿರ ಇದೆ. ಈ ಮಂದಿರನ 14ನೇ ಶತಮಾನದಲ್ಲಿ ವಿದ್ಯಾಶಂಕರರು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ವಿದ್ಯಾಶಂಕರ ಮಂದಿರದ ಪಕ್ಕದಲ್ಲೇ ನಿಮಗೆ ತುಂಗಾ ನದಿನೂ ಕಾಣಿಸುತ್ತೆ. ಈ ನದಿಲಿ ನಿಮ್ಗೆ ತುಂಬಾನೇ ಮೀನುಗಳು ನೋಡಕ್ ಸಿಗ್ತವೆ. ಇಲ್ಲಿಗೆ ಬರೋ ಭಕ್ತಾದಿಗಳೆಲ್ಲ ಮೀನುಗಳಿಗೆ ಮಂಡಕ್ಕಿ ಹಾಕೋ ಪದ್ಧತಿನೂ ಇದೆ. ಈ ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ. ಅದ್ರ ಮೇಲೆ ಕೂಡ ನೀವು ಹೋಗ್ಬೋದು. ಇದಲ್ಲದೆ ನದಿಯ ದಡದಲ್ಲೇ ಒಂದು ಕಪ್ಪೇಶಂಕರ ಲಿಂಗ ದೇವಸ್ಥಾನ ಕೂಡ ಇದೆ. ಇಲ್ಲಿ ಕಪ್ಪೆಗೆ ಹಾವು ಒಂದು ತನ್ನ ಹೆಡೆ ಬಿಚ್ಚಿ ನೆರಳನ್ನು ನೀಡ್ತಾ ಇರೋದನ್ನ ನೀವು ನೋಡ್ಬೋದು.
ಶೃಂಗೇರಿ ಶಾರದಾ ಪೀಠದಿಂದ ಮುಂದೆ ನಾವು ಹೋಗಿದ್ದೆ ಶಂಕರಗಿರಿಗೆ. ಇದು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2:30 ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಬಟ್ ಮಂಗಳವಾರ ನಿಮಗೆ ಇದು ಓಪನ್ ಇರಲ್ಲ, ರಜೆ ಇರುತ್ತೆ. ಇಲ್ಲಿ ನೀವು ಶಂಕರಾಚಾರ್ಯರ 32 ಅಡಿ ಎತ್ತರದ ಪ್ರತಿಮೆಯನ್ನು ನೋಡ್ಬೋದು. ಪ್ರತಿಮೆ ಹತ್ರ ಹೋಗಕ್ಕೆ ನಿಮಗೆ ಮೆಟ್ಲು ಮತ್ತೆ ಎಲಿವೇಟರ್ಗಳ ವ್ಯವಸ್ಥೆನೂ ಇದೆ. ಈ ಶಂಕರಗಿರಿ ಶಾರದಾ ಪೀಠದಿಂದ 2 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಸಂಜೆ ಟೈಮಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಲೈಟ್ ಶೋನು ಇರುತ್ತಂತೆ. ನಾವೀಗ ಮಧ್ಯಾಹ್ನ ಟೈಮಲ್ಲಿ ಬಂದಿರೋದು, ನಮಗೆ ಸಂಜೆವರೆಗೂ ಟೈಮ್ ಇಲ್ಲ ಶೃಂಗೇರಿಯಲ್ಲಿರೋಕ್ಕೆ. ಸೊ ಹಂಗಾಗಿ ನಾವು ಈಗಲೇ ನೋಡ್ಕೊಂಡು ಹೋಗ್ತಾ ಇದೀವಿ. ಮೇಲಿಂದ ನಿಮ್ಗೆ ಇಡೀ ಶೃಂಗೇರಿನೇ ಕಾಣಿಸುತ್ತೆ. ಪ್ರತಿಮೆ ಸುತ್ತಮುತ್ತ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವೀಗ ಏನ್ ನೋಡ್ತಾ ಇದ್ದೀರಲ್ಲ, ಇದು 32 ಅಡಿ ಎತ್ತರದ ಶಂಕರಾಚಾರ್ಯರ ಗ್ರನೈಟ್ ಪ್ರತಿಮೆ. ಇದು 750 ಟನ್ ಇದೆಯಂತೆ. ಇದು ನವೆಂಬರ್ 10, 2023 ಲೋಕಾರ್ಪಣೆ ಆಗಿತ್ತು. ಆದ್ರೆ ಅಭಿವೃದ್ಧಿ ಕೆಲಸ ಇದ್ದಿದ್ರಿಂದ 2025 ಪಬ್ಲಿಕ್ಕಿಗೆ ಎಂಟ್ರಿ ಶುರು ಆಗಿದ್ದು. ಪ್ರತಿಮೆ ನೋಡ್ಕೊಂಡು ಸ್ವಲ್ಪ ಕೆಳಗೆ ಬಂದ್ರೆ ಒಂದು ಮ್ಯೂಸಿಯಂ ಇದೆ. ಇಲ್ಲಿ ಶಂಕರಾಚಾರ್ಯರ ಬಾಲ್ಯದ ಬಗ್ಗೆ, ಅವರ ದಿಗ್ವಿಜಯ ಯಾತ್ರೆ ಬಗ್ಗೆ, ಶಾರದಾ ಪೀಠದ ಬಗ್ಗೆ ತುಂಬಾನೇ ಒಳ್ಳೆ ವಿವರಣೆ ಇದೆ. ಅದಲ್ಲದೆ 83 ಪೇಂಟಿಂಗ್ ಯೂಸ್ ಮಾಡ್ಕೊಂಡು ಸಂಪೂರ್ಣ ರಾಮಾಯಣದ ಬಗ್ಗೆ ವಿವರಣೆಯನ್ನು ಹಾಕಿದ್ದಾರೆ. ನೀವೇನಾದ್ರೂ ಶೃಂಗೇರಿಗೆ ಬಂದ್ರೆ ಈ ಜಾಗನ ಮಿಸ್ ಮಾಡಬೇಡಿ, ತುಂಬಾನೇ ಚೆನ್ನಾಗಿದೆ ಜಾಗ ಮಾತ್ರ. ಶೃಂಗೇರಿಯಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಹೊರನಾಡಲ್ಲಿರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ದೇವಸ್ಥಾನ ಬೆಳಗ್ಗೆ 6:30ಯಿಂದ ರಾತ್ರಿ 9:30ವರೆಗೂ ಓಪನ್ ಇರುತ್ತೆ. ಅದಲ್ಲದೆ ನಿಮಗೆ ಮಧ್ಯಾಹ್ನ ಮತ್ತೆ ರಾತ್ರಿ ಅನ್ನ ಪ್ರಸಾದನೂ ಇರುತ್ತೆ. ಈ ದೇವಸ್ಥಾನದಲ್ಲೂ ನೀವು ವಿಡಿಯೋ ಅಥವಾ ಫೋಟೋ ತಗೊಳಕ್ ಅವಕಾಶ ಇರಲ್ಲ. ಸೊ ಹಂಗಾಗಿ ನಾನು ಹೊರಗಿಂದಾನೇ ತೋರಿಸ್ತಾ ಇದ್ದೀನಿ ನಿಮಗೆ. ಲೈನಲ್ಲಿ ನಿಂತ್ಕೊಂಡು ಅರ್ಧ ಗಂಟೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ಮುಗಿಸಿ ನಾವು ಹೊರಟಿದ್ದೆ ಧರ್ಮಸ್ಥಳದ ಕಡೆ. ಹೊರನಾಡಿನಿಂದ ಧರ್ಮಸ್ಥಳ ಒಂದು 90ರಿಂದ 100 ಕಿಲೋಮೀಟರ್ ಆಗುತ್ತೆ. ಚಾರ್ಮಾಡಿ ಘಾಟ್ ಮೇಲೆ ಹೋಗ್ಬೇಕು. ಇದೊಂದು 25 ಕಿಲೋಮೀಟರ್ ಇದೆ. ಈ ಘಾಟ್ ಕೊಟ್ಟಿಗೆಹಾರನ ಚಾರ್ಮಾಡಿಗೆ ಕನೆಕ್ಟ್ ಮಾಡುತ್ತೆ. 12 ಹೇರ್ ಪಿನ್ ಬೆಂಡ್ಗಳಿದಾವೆ ಈ ಘಾಟಲ್ಲಿ. ಮಳೆಗಾಲದಲ್ಲಿ ಬಂದ್ರೆ ಮಾತ್ರ ನಿಮ್ಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಈ ಘಾಟ್. ನಿಮ್ಗೆ ಮಳೆಗಾಲದಲ್ಲಿ ಅಲ್ಲಲ್ಲೇ ತುಂಬಾ ಫಾಲ್ಸ್ಗಳು ನೋಡಕ್ ಸಿಗುತ್ತೆ. ಈಗ ಮಳೆಗಾಲ ಅಲ್ಲ, ಸೊ ಹಂಗಾಗಿ ನಿಮ್ಗೆ ಈ ಘಾಟಲ್ಲಿ ಈಗ ಯಾವುದೇ ಫಾಲ್ಸ್ ನೋಡಕ್ ಸಿಗಲ್ಲ. ನಿಮ್ಗೆ ಅಲ್ಲಲ್ಲೇ ತುಂಬಾ ವ್ಯೂ ಪಾಯಿಂಟ್ಗಳಿದಾವೆ. ನೀವು ಬೇಕಾದ್ರೆ ಕಾರು ಅಥವಾ ಬೈಕಲ್ಲಿ ಬಂದಿದ್ರೆ ನಿಲ್ಸಿ ಫೋಟೋನು ತಗೋಬಹುದು, ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಬೋದು. ನನಗೆ ಈ ಘಾಟ್ ಏನು ಹೊಸದಲ್ಲ. ನಾನು ಸೋಲೋ ಬೈಕ್ ರೈಡ್ ಎಲ್ಲ ಮಾಡಿದಾಗ ಇಲ್ಲಿ ಇದೇ ಘಾಟ್ ಮೇಲೆ ಉಡುಪಿಗೂ ಹೋಗಿದ್ದೀನಿ.
ಮಳೆಗಾಲದಲ್ಲಿ ಮಾತ್ರ ಈ ರೋಡು ಸ್ವರ್ಗದ ಥರನೇ ಇರುತ್ತೆ. ಧರ್ಮಸ್ಥಳದಲ್ಲಿ ಇವತ್ತು ನಮ್ಮದು ದೇವ್ರ ದರ್ಶನ ಪ್ಲಾನ್ ಇಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಇವತ್ತು ಹಾಲ್ಟ್ ಮಾಡಿ ರೆಸ್ಟ್ ಮಾಡಬೇಕು. ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ಮಾಡೋದನ್ನ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ತೀರಾ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.